ಹಕೂನ ಮಟಾಟ. ಬೆಳಗ್ಗೆ ಒಳ್ಳೆ ನಿದ್ದೆ ಮಾಡಿ ಮುಗಿಸ್ಕೊಂಡು ಫ್ರೆಶ್ ಮೈಂಡ್ ಅಲ್ಲಿ ಜಿಮ್ಗೆ ಬಂದೆ. ಬಟ್ ಆದ್ರೂ ಟೆನ್ಷನ್ ಅಲ್ಲಿ ಬಂದೆ, ಯಾಕಂದ್ರೆ ಇವತ್ತು ಲೆಗ್ ವರ್ಕೌಟ್ ಇತ್ತು. ಅದ್ರಲ್ಲೂ ನಮ್ ಜಿಮ್ ಟ್ರೈನರ್ ಸರ್ಗಂತೂ ತುಂಬಾನೇ ಖುಷಿ ಆಗುತ್ತೆ ಲೆಗ್ ವರ್ಕೌಟ್ ಡೇ ಬಂತು ಅಂತಂದ್ರೆ. ಆಗ ಅವ್ರು ಹೇಳೋದ್ ಒಂದೇ, ಬಿಲ್ಡಿಂಗ್ ಮೇಲಿಂದ ಹಾರ್ಬಿಟ್ ಸಾಯಿ, ಇಲ್ಲ ಅಂತಂದ್ರೆ ಲೆಗ್ ವರ್ಕೌಟ್ ಮಾಡು ಅಂತ. ಕೊನೆಗೆ ವರ್ಕೌಟ್ಸ್ ಎಲ್ಲ ಮುಗೀತು. ವರ್ಕೌಟ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ನನ್ ಪಯಣ ಇದ್ದಿದ್ದು ಡಿಮಾರ್ಟ್ ಕಡೆಗೆ. ಸೊ ಪರ್ಚೇಸ್ ಮಾಡಕ್ಕೆ ಅಂತ ಫಸ್ಟ್ ಫ್ಲೋರಿಗೆ ಹೋಗ್ತಿರ್ಬೇಕಾದ್ರೆ ನನಗೆ ಸಡನ್ ಆಗಿ ಒಂದು ವಿಷಯ ಫ್ಲಾಶ್ ಆಯ್ತು. ಜೀವನದಲ್ಲಿ ನಿನ್ನೊಡನೆ ಯಾರೂ ಇಲ್ಲ ಎಂದು ಚಿಂತಿಸದೆ ನಿನಗಾಗಿ ನೀನಿರುವೆ ಎಂದು ಭಾವಿಸುತ್ತಾ ಮುನ್ನಡೆ ಅಂತ. ಸೊ ಫೈನಲಿ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕನ್ನಡಿ ಮುಂದೆ ನಿಂತ್ಕೊಂಡೆ. ಈ ಪೋಸ್ ಗಳಿಗೇನ್ ಕಡಿಮೆ ಇಲ್ಲ, ಸಾಕು ತಿನ್ನೋದ್ ಮರಿಬಾರ್ದು ಅಂತ ಅನ್ಬಿಟ್ಟು ಫಸ್ಟ್ ಒಂದ್ ಬೌಲ್ ತುಂಬಾ ಮೊಸರು ಬಾಳೆಹಣ್ಣು ಹೊಟ್ಟೆಗೆ ಹಾಕೊಂಡು, ಒಂದ್ ಕಡೆ ಚೀಸ್ ಎಗ್ ಪಡ್ಡು ಆನ್ ಪ್ರಾಸೆಸ್ ಅಲ್ಲಿ ಇಟ್ಟು, ಇನ್ನೊಂದು ಕಡೆ ಗೀ ಎಗ್ ರೋಸ್ಟ್ ಮಾಡ್ತಾ ಸ್ವಲ್ಪ ಚಿಕನ್ ಫ್ರೈ ಒಂದ್ ಕಡೆ ಮಾಡ್ಕೊಂಡು, ಕೊನೆಗೆ ಇನ್ನೊಂದ್ ಕಡೆ ದೋಸೆನೂ ಮಾಡ್ಕೊಂಡೆ. ಅಷ್ಟೊತ್ತಿಗೆ ಬನಾನಾ ಶೇಕ್ ರೆಡಿ ಇತ್ತು. ಸೊ ಎಲ್ಲದನ್ನು ಮುಂದೆ ಇಟ್ಟು ಅಂತ ಆಡಂಬರದಿಂದ ತಿನ್ಕೊಂಡು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಡಬ್ಬಿಂಗ್ ಸ್ಟುಡಿಯೋಗೆ ಹೊರಟೆ. ಫೈನಲಿ ಸ್ಟುಡಿಯೋಗೆ ಬಂದು ತಮಿಳ್ ಸೀರೀಸ್ ಕಂಟಿನ್ಯೂಸ್ ಶೆಡ್ಯೂಲ್ ಇರೋದ್ರಿಂದ ತಮಿಳ್ ಸೀರೀಸ್ ಡಬ್ಬಿಂಗ್ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟೆ. ಕೊನೆಗೆ ಮನೆಗೆ ಬಂದು ಸ್ವಲ್ಪ ಅವಲಕ್ಕಿ, 2 ಮೊಟ್ಟೆ, ಸ್ವಲ್ಪ ಮೂಸಂಬಿ ಜ್ಯೂಸ್ ಕುಡಿದು ಸ್ಕಿನ್ ಕೇರ್ ಮಾಡ್ಕೊಂಡು ನಮಗೆ ಇಷ್ಟವಾದ ಕೆಲಸ ನಿದ್ದೆ ಮಾಡೋದು. ಸೊ ಅದನ್ನ ಮುಂದುವರ್ಸ್ಕೊಂಡೆ. ಮತ್ತೆ ನಾಳೆ ಸಿಗೋಣ. ಬಾಯ್, ಟೇಕ್ ಇಟ್ ಈಸಿ.